ಕೋಪನ ಅದ್ರ ಮೇಲೆ ತೋರಿಸಿ ಏನೋ ಪ್ರಯೋಜನ? ಎಲ್ಲ ಮುಗಿದೋಯ್ತು. ನಿನ್ನ ಜೀವನದ ಬಗ್ಗೆ ಎಷ್ಟು ಕನಸ್ಕೊಂಡಿದ್ದೆ ಗೊತ್ತಾ? ನೀನು ರಾಜ ಆಗ್ಬೇಕು, ನಿನ್ನ ಪಕ್ಕದಲ್ಲಿ ಒಬ್ಬ ರಾಣಿ ಇರ್ಬೇಕು ಅಂತ ಎಷ್ಟೋ ಕನಸುಗಳನ್ನ ಕಂಡೆ. ಆದ್ರೆ ಎಲ್ಲ ಸೇರ್ಕೊಂಡು ಕೆಲಸದೊಳಾಗಕ್ಕೂ ಲಾಯಕ್ಕಿಲ್ದೆ ಇರೋ ಆ ಹಳ್ಳಿ ಹುಡುಗಿನ ಕರ್ಕೊಂಡ್ಬಂದು ನೀನು ಗಂಟ್ ಹಾಕ್ಬಿಟ್ರು. ದೇವಾಂಶ್ ನೇಣ್ಗಂಬ ಹತ್ತಾನೆ, ಆಮೇಲೆ ನೀನ್ ರಾಜ ಆಗ್ತೀಯ ಅಂತ ಆಗಿಂದ್ಲೇ ನಿನಗೆ ರಾಜ ಕುಟುಂಬದ ಸಂಬಂಧ ನೋಡೋದಕ್ಕೆ ಶುರು ಮಾಡ್ಬಿಟ್ಟಿದ್ದೆ ನಾನು. ಆದ್ರೆ ಎಲ್ರೂ ಸೇರ್ಕೊಂಡು ಈ ಮೂದೇವಿನ ನಿನಗ್ ಗಂಟ್ ಹಾಕ್ಬಿಟ್ರು. ಅವ್ರನ್ ಬಿಡಬಾರ್ದು ಕಣೋ ವಾಲಿ. ಎಲ್ಲಾರು ಅಲ್ಲ ಅಮ್ಮ, ಎಲ್ರೂ ಅಲ್ಲ. ಇದೆಲ್ಲದಕ್ಕೂ ಕಾರಣ ಒಬ್ರೇ ಊರ್ಮಿಳಾ. ಕಣ್ಣ ಆಪರೇಷನ್ ಮಾಡಿಸ್ಕೊಳಕ್ಕೆ ಅವ್ರನ್ನ ನಂಬ್ಸಕ್ಕೋಸ್ಕರ ಒಳ್ಳೆಯವಳ ತರ ಆಕ್ಟ್ ಮಾಡ್ತಿದೀನಿ ಅಂತ ನಮ್ಮ ಹತ್ರ ಹೇಳಿ ನಿಜವಾಗ್ಲೂ ಒಳ್ಳೆಯವಳಾಗೋದ್ಲಮ್ಮ. ನಮ್ಮ ಹತ್ರನೇ ಸುಳ್ಳು ಹೇಳ್ಕೊಂಡು ನಮ್ ಗುಟ್ನೆಲ್ಲ ರಟ್ ಮಾಡ್ಬಿಟ್ಲು. ಹೌದು ಕಣೋ, ಆ ಊರ್ಮಿಳಾ ಇಂಥ ಕೆಲಸ ಮಾಡ್ತಾಳೆ ಅನ್ಕೊಂಡಿರ್ಲಿಲ್ಲ. 3 ಗಂಟೆ ಹಾಕಿದಾನೆ ಅಂತ ಅವಳ ಗಂಡನ್ ಪಕ್ಕ ಹೋಗಿ ನಿಂತಿದ್ದಾಳೆ. ಆದ್ರೆ ಇಷ್ಟ ದಿನ ಅವಳ ಪರವಾಗಿದ್ದಿದ್ ನಮ್ಮನ್ನೇ ಮರ್ತೋದ್ಲು ಅವಳು. ಅಷ್ಟಕ್ಕೂ ಊರ್ಮಿಳಾ ನನಗೆ ಹೀಗೆ ಮಾಡಿದ್ಲು ಅಂದ್ರೆ ಇದನ್ನ ನಂಬಕ್ಕೆ ಆಗ್ತಿಲ್ಲ. ನಂಗೆ ನಂಬಕ್ಕಾಗ್ತಿಲ್ಲ. ಯಾವ ಹೆಣ್ಣಾದ್ರೂ ಹಾಗೆ ಕಣೋ, ಎಷ್ಟೇ ಇಷ್ಟ ಇಲ್ಲ ಅಂದ್ರೂ ಕಡೆಗೆ ಗಂಡನ್ ಕಡೆಗೆ ಹೋಗೋದು. ಅವಳ ಮಾತುಗಳನ್ನ ನಂಬಿ ಬಾಲ ಅಲ್ಲಾಡಿಸ್ಕೊಂಡು ಅವಳ ಹಿಂದೆ ಹೋಗೋ ನಿನ್ನಂತವ್ರು ಕಡೆಗೆ ಈ ತರ ಬಕ್ರ ಆಗೋದೇನೆ. ನಾನ್ ಬಕ್ರ ಅಲ್ಲ ಅಮ್ಮ. ಒಂದ್ಸಲ ನನ್ ಶತ್ರು ಅಂತ ಡಿಸೈಡ್ ಆದ್ರೆ ಅವ್ರಿಗೆ ಏನ್ ಮಾಡ್ತೀನಿ ಅಂತ ಆ ಊರ್ಮಿಳಂಗೆ ಚೆನ್ನಾಗ್ ಗೊತ್ತು. ಆದ್ರೂ ನನಗೆ ಹೀಗ್ ಮಾಡಿದಾಳೆ ಅಂದ್ರೆ ಅವಳಿಗೆ ಬುದ್ಧಿ ಕಲಿಸ್ತೀನಿ. ಯಾರನ್ನೂ ಸುಮ್ನೆ ಬಿಡಲ್ಲ. ಊರ್ಮಿಳನ್ನ, ವೈದೇಹಿನ, ಆ ದೇವಾಂಶನೂ ಅಷ್ಟೇ, ಯಾರನ್ನೂ ನಾನ್ ಸುಮ್ನೆ ಬಿಡಲ್ಲ. ಆ ಹಳ್ಳಿ ಗುಗ್ಗು ಇದ್ದಾಳಲ್ಲ, ಆ ರಾಜಲಕ್ಷ್ಮಿ ಜೀವನಕ್ಕೆ ಕಾವಲಾಗಿರ್ತೀವಿ ಅಂತ ಹೇಳಿದಾರಲ್ಲ, ಇರ್ಲಿ. ಹೇಗಿರ್ತಾರೋ ನಾನು ನೋಡ್ತೀನಿ. ಅವಳ ತಾಳಿನ ನಾನ್ ನೇಣ್ ಹಗ್ಗ ಮಾಡ್ತೀನಿ ಅಂತ ಅವ್ರ ತಾತನೇ ಹೇಳಿದ್ರಲ್ಲ, ಅದನ್ನೇ ನಿಜ ಮಾಡ್ತೀನಿ. ಈ ವಾಲಿ ಅದನ್ನೇ ನಿಜ ಮಾಡ್ತಾನೆ. ಅವಳ ಪ್ರಾಣನ ತೆಗಿತೀನಿ. ಎಲ್ರೂ ಪ್ರಾಣನೂ ತೆಗಿತೀನಿ. ಯಾರನ್ನೂ ಬಿಡೋದಿಲ್ಲ. ನೋಡು, ಎಷ್ಟು ಚೆನ್ನಾಗ್ ಕಾಣ್ತಿದ್ಯಾ. ಹೊಸದಾಗ್ ಮದ್ವೆ ಆಗಿದ್ಯಾ. ಹೀಗ್ ಬೇಜಾರ್ ಮಾಡ್ಕೊಂಡ್ರೆ ಹೇಗೆ? ಸಂತೋಷವಾಗಿರ್ಬೇಕು. ನೀನ್ ಖುಷಿಯಾಗಿದ್ರೆ ನಿನ್ನ ಅತ್ತೆ ಮನೆಗೆ ತುಂಬಾ ಒಳ್ಳೇದಾಗತ್ತೆ. ಚೆನ್ನಾಗಿ ಹೇಳ್ದೆ ಅಕ್ಕ. ಇನ್ಮೇಲೆ ನಮ್ಮನೆ ಸಂತೋಷ ಎಲ್ಲ ರಾಜಲಕ್ಷ್ಮಿ ಎಷ್ಟು ಸಂತೋಷವಾಗಿರ್ತಾಳೋ ಅದ್ರ ಮೇಲೇನೆ ಆಧಾರವಾಗಿರತ್ತೆ. ರಾಜಲಕ್ಷ್ಮಿ, ಸೀರೆ ಒಡವೆಗಳನ್ನ ನಿನ್ ರೂಮಲ್ಲೇ ಇಟ್ಟಿದ್ದೀನಿ. ಅದೆಲ್ಲ ನನಗೆ ಯಾಕಕ್ಕ? ಯಾಕೆ ಅಂತ ಕೇಳ್ತಿದ್ಯಲ್ಲ. ನೀನೀಗ ಈ ಮನೆಗ್ ಸೊಸೆ, ಈ ಮನೆಗ್ ತಕ್ಕಂಗಿರ್ಬೇಕಲ್ವಾ? ನಾನು ಅವ್ರ ಪಕ್ಕ ನಿಂತ್ಕೊಂಡ್ರೇನೆ ನನ್ನ ಕೀಳಾಗಿ ನೋಡ್ತಿದ್ದಾರೆ. ಅಂದ್ಮೇಲೆ ನಾನು ಹೇಗಿದ್ರೆ ಏನಕ್ಕ? ಹೇಗಿದ್ರು ನನ್ನ ಒಪ್ಕೋತಾರ? ನಾನೀ ಮನೆ ಸೊಸೆ ಅಂತ ಅನ್ನಿಸ್ಕೋತೀನಾ? ಅನ್ನಿಸ್ಕೊಳ್ಳೋದು ಅಂದ್ರೆ ಏನು ರಾಜಲಕ್ಷ್ಮಿ? ಸೊಸೆ ಆಗ್ ಹೋದೆ. ಯಾರ್ ಹೌದು ಅಂದ್ರು ಬೇಡ ಅಂದ್ರು ನೀನು ಈ ಮನೆ ಸೊಸೆನೆ. ನನಗ್ ತಾಳಿ ಕಟ್ಟೋರ್ ಹೇಳ್ಬೇಕಲ್ವಾ ಅಕ್ಕ? ಆದ್ರೂ ಅಲ್ಲಿ ಎಲ್ಲರ ಮುಂದೆ ತಾಳಿ ಕಟ್ಟಿಸ್ಕೊಂಡಿದ್ದು ನಿಮ್ ಮಾತನ್ನ ಉಳಿಸ್ಬೇಕು ಅಂತ. ಅದನ್ ಬಿಟ್ಟು ನನ್ ಜೀವನ ಸರಿ ಹೋಗುತ್ತೆ ಅಂತಲ್ಲ ಅಕ್ಕ. ಅಷ್ಟಕ್ಕೂ ಜೀವನ ಹಾಳು ಮಾಡಿರೋನ್ ಜೊತೆ ಜೀವನ ನಡೆಸ್ಬೋದು ಅಂತ ಯಾವ ಹೆಣ್ಣು ಅನ್ಕೊಂಡೇ ಇರಲ್ಲ. ನನಗ ಯಾವ ಆಸೆನೂ ಇಲ್ಲ. ಆಸೆ ಇಲ್ಲ ಅಂದ್ರೆ ಹೇಗೆ ರಾಜಲಕ್ಷ್ಮಿ? ವಾಲಿ ಅಲ್ದೆ ನೀನ್ ಯಾರನ್ನೇ ಮದ್ವೆ ಮಾಡ್ಕೊಂಡಿದ್ರು ಇಡೀ ಜೀವನ ನಿನಗೆ ಆ ನೋವು ಕಾಡ್ತಾನೆ ಇರ್ತಿತ್ತು. ಈಗ ಆ ನೋವಿಲ್ಲ. ಇಲ್ಲ ಅಂದ್ರೆ ಮನುಷ್ಯರು ಅಂತಾರ, ಆ ಬುದ್ಧಿನ ನಾವ್ ಬದಲಾಯಿಸ್ಕೋಬೇಕು. ನಮ್ಗಿಷ್ಟ ಆಗೋ ವ್ಯಕ್ತಿಯಾಗಿ ಬದಲಾಯಿಸ್ಕೋಬೇಕು.
ಅದು ನಿನ್ನಿಂದ ಆಗಲ್ಲ ಅಂತ ಯೋಚಿಸ್ಬೇಡ. ನೀನ್ ತುಂಬಾ ಒಳ್ಳೆಯವಳು ರಾಜಲಕ್ಷ್ಮಿ. ನಿನ್ನಂತ ಹೆಂಡತಿ ಸಿಗೋದು ವಾಲಿ ಅದೃಷ್ಟ. ಆದಷ್ಟು ಬೇಗ ಇದನ್ ತಿಳ್ಕೊತಾನೆ, ಆಗ ಅವನು ಬದಲಾಗ್ತಾನೆ. ನಾನೀಗ ನಿಂಗೆ ಮಾತು ಕೊಡ್ತಾ ಇದ್ದೀನಿ. ಈಗ ನಿನ್ನಿಂದ ದೂರ ಹೋಗ್ತಾ ಇರೋನೆ ಆದಷ್ಟು ಬೇಗ ನಿನ್ ಸೆರೆಗೆ ಹಿಡ್ಕೊಂಡು ಓಡಾಡ್ತಾನೆ. ವೈದೇಹಿ ಈ ತರ ಹೇಳ್ತಿದ್ದಾಳೆ ಅಂದ್ರೆ ಏನೋ ಒಂದ್ ಪ್ಲಾನ್ ಮಾಡಿರ್ತಾಳೆ. ನಿನಗ ಅನ್ಯಾಯ ಮಾಡ್ದವನ್ ಜೊತೆ ತಾಳಿ ಕಟ್ಸಿ ಅವಳು ಕೊಟ್ಟ ಮಾತನ್ನ ಉಳಿಸ್ಕೊಂಡ್ಲು ಅಲ್ವಾ? ಹಾಗೆ ಈ ಮಾತನ್ನು ಉಳಿಸ್ಕೊಂತಾಳೆ. ಹಾಗಾಗಿ ಈ ಭಯನೆಲ್ಲ ಬಿಟ್ಟಾಕಿ ಈ ಮನೆನ ನಿಂದು ಅನ್ಕೊಂಡು ಧೈರ್ಯವಾಗಿರು. ಹೌದು ರಾಜಲಕ್ಷ್ಮಿ, ನಿನ್ ಗಂಡನೇ ಆಗಿರ್ಬೋದು ಅಥವಾ ನಿಮ್ಮತ್ತೆ ಸುವರ್ಣನೇ ಆಗಿರ್ಬೋದು. ಯಾರೇ ಆದ್ರೂ ನಿನಗೊಂದು ಮಾತಾಡೋಕ್ಕೂ ಮುಂಚೆ ನೀನು ಈ ರಾಜ ಕುಟುಂಬಕ್ಕೆ ಸೊಸೆ ಅಂತ ನೆನಪು ಮಾಡು. ಹೌದೌದು, ಮುಖ್ಯವಾಗಿ ಸುವರ್ಣ ಅತ್ತೆ